ಈ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಪರಿಸ್ಥಿತಿಯನ್ನ ಮತ್ತು ಅದನ್ನ ಸರಿಯಾಗಿ ನಿಭಾಯಿಸಬೇಕು ಅನ್ನೋ ದೃಷ್ಟಿಯಿಂದ ಇಂದು ನಾನು ಎಲ್ಲ ನನ್ನ ಶಾಸಕ ಸಹೋದ್ಯೋಗಿಗಳ ಜೊತೆಗೆ ಎಲ್ಲ ಜಿಲ್ಲಾಧಿಕಾರಿಗಳು, ಸಿಇಒ ಮತ್ತು ಎಲ್ಲ ಅಧಿಕಾರಿಗಳ ಜೊತೆಗೆ ಒಂದು ಸಭೆಯನ್ನ ಇವತ್ತೊಂದು ದಿವಸ ಮಾಡಿದ್ದೀವಿ. ಪ್ರಮುಖವಾಗಿ ಈ ಸಲ ಮಳೆ ನಮಗೆ ಚೆನ್ನಾಗಾಗಿದೆ. ಮಳೆ ಸುಮಾರು 53% ಅಷ್ಟು ನಮಗೆ ಎಕ್ಸೆಸ್ ಆಗಿದೆ. ಆಮೇಲೆ ಜಲಾಶಯಗಳಲ್ಲಿ ಹೋದ ವರ್ಷಕ್ಕೆ ನಾವು ಕಂಪೇರ್ ಮಾಡಿದಾಗ ಇವತ್ತು ಹೋದ ಸಲ ಆಲ್ಮಟ್ಟಿ ಅಣೆಕಟ್ಟಿನಲ್ಲಿ ನಮಗೆ ಸುಮಾರು 29 TMC ನೀರಿತ್ತು. ಈ ಸಲ ಸುಮಾರು 34 TMC ನಮಗಿದೆ. ಒಂದು 5 TMC ಅಷ್ಟು ನಮಗೆ ಇನ್ನೂ ಜಾಸ್ತಿ ನೀರಿದೆ. ಎರಡನೇದಾಗಿ ಮತ್ತೊಮ್ಮೆ ಹೇಳ್ಬೇಕಾ, ಹೋದ ಸಲ ನಮಗೆ ಆಲ್ಮಟ್ಟಿ ಜಲಾಶಯದಲ್ಲಿ ಇದೇ ದಿವಸ 9ನೇ ತಾರೀಕಿಗೆ, ನಿನ್ನೆ 9ನೇ ತಾರೀಕಿಗೆ 29 TMC ನೀರಿತ್ತು. ಈಗ ನಮಗೆ 34 TMC ನೀರಿದೆ. 4 TMC ಅಷ್ಟು ನಮಗೆ 5 TMC ಅಷ್ಟು ಜಾಸ್ತಿ ನಮ್ಗೆ ನೀರಿದೆ. ಅದೇ ರೀತಿ ನಾರಾಯಣಪುರ ಜಲಾಶಯದಲ್ಲಿ ಕೂಡ ಹೋದ ಸಲ 19 TMC ಇತ್ತು, ಈಗ ಅದು 21 TMC ಇದೆ. ಸುಮಾರು 1.5 TMC ಅಷ್ಟು ನೀರು ಜಾಸ್ತಿ ಇದೆ. ಇದು ಜಲಾಶಯಗಳ ವಿವರ. ಇವತ್ತು ನಾವು ಎಲ್ಲ ಗ್ರಾಮೀಣ ಮತ್ತು ನಗರ ಮತ್ತು ಪಟ್ಟಣ ಪಂಚಾಯಿತಿಯಲ್ಲಿ ಇದೆಲ್ಲ ಕೂಡ ರಿವ್ಯೂ ಮಾಡಿದ್ದೀವಿ. ಪ್ರಮುಖವಾಗಿ ನಮ್ಮ ಜಲಧಾರೆ ಸ್ಕೀಮ್ಸ್ ಎರಡನ್ನೂ ಕೂಡ ರಿವ್ಯೂ ಮಾಡಿದ್ದೀವಿ. ಜಲಧಾರೆ 1 ನಾವು ಅದಕ್ಕೆ ಗಡುವನ್ನು ಕೊಟ್ಟಿದ್ದೀವಿ ಮತ್ತು ಪ್ರತಿ ತಿಂಗಳು ಅದಕ್ಕೆ ಪ್ರಗತಿಯನ್ನ ತೋರಿಸ್ಬೇಕು ಅಂತ ಹೇಳಿ ನಾವು ಎಕ್ಸಿಕ್ಯೂಟಿವ್ಗೆ ನಿರ್ದೇಶನ ಕೊಟ್ಟಿದ್ದೀವಿ. ಜಲಧಾರೆ 1 6 ತಿಂಗಳಲ್ಲಿ ತುಂಬ ಸಹ ಮುಕ್ತಾಯಗೊಳ್ಬೇಕು ಮತ್ತು ಜಲಧಾರೆ 2 ಅದು ಮುಂದಿನ ಮಾರ್ಚ್ ಒಳಗಡೆ ನಮಗೆ ಫೆಬ್ರವರಿಯಲ್ಲಿ ಅದು ಮಾರ್ಚ್ ಒಳಗೆ ಅದು ಎಂಡ್ ಆಗಬೇಕು. ಸೊ ದಟ್ ನಮ್ಗೆ ಮುಂದಿನ ಬೇಸಿಗೆಯಲ್ಲಿ ಅದು ನಮಗೆ ಅನುಕೂಲ ಆಗಬೇಕು ಅಂತ ಹೇಳಿ. ಮತ್ತು ಈಗ ಗ್ರಾಮೀಣ ಏನು MVS ಸ್ಕೀಮ್ಸ್ ಇದಾವೆ, ಮಲ್ಟಿ ವಿಲೇಜ್ ಸ್ಕೀಮ್ಸ್, ಸುಮಾರು 40 MVS ಸ್ಕೀಮ್ಸ್ ಇದಾವೆ, ಮಲ್ಟಿ ವಿಲೇಜ್ ಸ್ಕೀಮ್ಸು, ಬಹುವಳಿಗಳ ಕುಡಿ ನೀರಿನ ಯೋಜನೆಗಳು. ಅದರಲ್ಲಿ ಆಲ್ಮಟ್ಟಿ ಮೇಲೆ 10, ನಾರಾಯಣಪುರ ಮೇಲೆ 8 ಮತ್ತು ಕೆನಾಲ್ ಮೇಲೆ 17 ಇದಾವೆ ಮತ್ತು ಭೀಮಾ ನದಿ ಮೇಲೆ 5 ಇದಾವೆ. ಈ ಭೀಮಾ ನದಿ ಮೇಲೆ ಇದ್ದಂಥದ್ದು 5 ಸ್ವಲ್ಪ ನಮಗೆ ಕ್ರಿಟಿಕಲ್ ಇದೆ. ಯಾಕಂದ್ರೆ ಆ ಭೀಮಾ ನದಿ ಯಾವಾಗಲೂ ಕೂಡ ಅದೊಂದು ಡೆಫಿಸಿಟ್ ಬೇಸಿನು ಮತ್ತು ಭೀಮಾ ನದಿಯಲ್ಲಿ ಏನಾಗಿತ್ತು, ಇಲ್ಲಿಯವರೆಗೆ ಅವರು ತಮ್ಮ ಹಳ್ಳಿಗಳಿಗಾದರೂ ಕೂಡ ನೀರು ಕೊಡಬೇಕಾಗಿತ್ತು, ವಿಶೇಷವಾಗಿ ಶೋಲಾಪುರ ಪಟ್ಟಣ. ಈಗ ಶೋಲಾಪುರ ಪಟ್ಟಣಕ್ಕೆ ಸಿಟಿಗೆ ಅವರು ಶೋಲಾಪುರ ನಗರಕ್ಕೆ ಅವರು ಡೈರೆಕ್ಟ್ ಪೈಪ್ ಲೈನ್ ಮಾಡ್ಕೊಂಡಿದ್ದ ಈಗ ಅವ್ರಿಗೂ ಕೂಡ ನೀರನ್ನ ಅಷ್ಟು ಯಾವ ಪ್ರಮಾಣದಲ್ಲಿ ನೀರು ಕೊಡ್ತಿದ್ರು ಭೀಮಾ ನದಿಗೆ, ಅದರಿಂದ ನಮಗೂ ಪ್ರಯೋಜನ ಆಗ್ತಿತ್ತು, ಅವ್ರಿಗೂ ಪ್ರಯೋಜನ ಆಗ್ತಿತ್ತು. ಅದು ಅರ್ಧದಷ್ಟು ಕಡಿಮೆ ಆಗ್ತದೆ ಈಗ. ಯಾಕಂದ್ರೆ ಶೋಲಾಪುರದು ಲೋಡ್ ಫ್ಯಾಕ್ಟರ್ ಹೋಗ್ಬಿಡ್ತದೆ, ಶೋಲಾಪುರಕ್ಕೆ ನೀರು ಕೊಡೋದು ಹೋಗ್ಬಿಡ್ತದೆ. ಹೀಗಾಗಿ ಅಲ್ಲಿ ಸ್ವಲ್ಪ ದೊಡ್ಡ ನಮ್ಮ ಹೊಡೆತ ನಮ್ಗೆ ಬೀಳ್ತದೆ. ಇದು ಮಲ್ಟಿ ವಿಲೇಜ್ ಸ್ಕೀಮ್ಸ್ ನಲ್ಲಿ ನಮ್ಗಿರುವಂತಹದ್ದು. ಆಮೇಲೆ ಇದನ್ ಬೇಕಲ್ಲಿ ಬರಲ್ಲ. local bodies in the city 18. ಆಮೇಲೆ problematic villages identified. ಆಮೇಲೆ ಎಲ್ಲೆಲ್ಲೂ ಯಾವ್ಯಾವ ಹಳ್ಳಿಗಳು ಸಮಸ್ಯೆಗೆ ಎದುರಿಗಾಗ್ತವೆ,
ಕಷ್ಟವನ್ನು ಅನುಭವಿಸ್ಬೋದು ಅಂತೇಳಿ ಅದನ್ನ ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ಸುಮಾರು ಚಡ್ಚನ್ದಲ್ಲಿ 17 ಹಳ್ಳಿಗಳು, ಆಮೇಲೆ ಇಂಡಿಯಲ್ಲಿ 22 ಹಳ್ಳಿಗಳು, ಆಮ್ಯಾಗ ವಿಜಯಪುರ ತಾಲೂಕಿನಲ್ಲಿ 3 ಹಳ್ಳಿಗಳು, ತಿಕೋಟ ತಾಲೂಕಿನಲ್ಲಿ 5 ಹಳ್ಳಿಗಳು, ತಾಳಿಕೋಟೆಯಲ್ಲಿ 2 ಮತ್ತು ದೇವರಪುರಿಗೆಯಲ್ಲಿ 1, ಸುಮಾರು 50 ಹಳ್ಳಿಗಳು ಮತ್ತು ಸುಮಾರು 87 ಜನವಸತಿಗಳು. ಇದಕ್ಕೆ ಸಮಸ್ಯೆ ಆಗ್ಬೋದು ಅಂತ ತಿಳ್ಕೊಂಡು ಅದನ್ನ ನಾವು ಐಡೆಂಟಿಫೈ ಮಾಡಿದ್ವಿ. 50 ಹಳ್ಳಿಗಳು ಮತ್ತು 87 ಜನವಸತಿಗಳು. ದಿವಸ ಚಡ್ಚನ್ದಲ್ಲಿ 17, ಇಂಡಿಯಲ್ಲಿ 22, ವಿಜಯಪುರದಲ್ಲಿ 3, ತಿಕೋಟದಲ್ಲಿ 5 ಮತ್ತು ತಾಳಿಕೋಟೆಯಲ್ಲಿ 2, ಹಿಪ್ಪರಿಗೆಯಲ್ಲಿ ದೇವರಪುರಿಗೆಯಲ್ಲಿ 1. ಆಮೇಲೆ 18. ನಗರ ಪ್ರದೇಶದಲ್ಲಿ ಇವತ್ತು ಸಾಕಷ್ಟು ಸಮಸ್ಯೆಗಳಾಗ್ತಾ ಇರುವಂಥದ್ದು ತಮಗೂ ಕೂಡ ಎಲ್ಲ ಗೊತ್ತಿದೆ. ಅದಕ್ಕೆ ವಾಟರ್ ಬೋರ್ಡ್ನವರು ಮತ್ತು ನಮ್ಮ ಏನು ಕಾರ್ಪೊರೇಷನ್ದವರು ಜಂಟಿಯಾಗಿ ಇವತ್ತೊಂದು ದಿವಸ ಇದನ್ನ ನಿಭಾಯಿಸಬೇಕು. ಅಲ್ಲಿ ಈ ಬುತ್ನಾಳ್ ಕೆರೆಯಿಂದ ಕೂಡ ಟೆಂಪ್ರರಿ ಆಗಿ ಇವತ್ತೊಂದು ದಿವಸ ನಾವು ಅದನ್ನ ಪ್ರತಿ ಸಲದಂತ ನೀರು ತೆಗೆದುಕೋಬೇಕು ಮತ್ತು ಅದಕ್ಕೆ ಸೆಪರೇಟ್ ಆಗಿ ನಮ್ಮ ತಿರುಗುದಿ ಕೆನಾಲ್ದಿಂದ ಅದು ರುಟೀನ್ ಏನಿದೆ ಅದನ್ನ ಹೊರತುಪಡಿಸಿ, ಯಾಕಂದ್ರೆ ರುಟೀನ್ ನಲ್ಲಿ ಉಳಿದೆಲ್ಲ ಕೆರೆಗಳು ಬರ್ತವೆ. ಹೀಗಾಗಿ ಅವರು ತಕರಾರು ಮಾಡ್ತಾರೆ. ಅವರ ಅವಧಿ ಮುಗಿದ ಮೇಲೆ ಅಥವಾ ಅವ್ರ ಅವಧಿ ಅವ್ರು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಬಿಫೋರ್ ಆರ್ ಆಫ್ಟರ್ 1 ವಾರ ಬರೀ ಬುತ್ತಾ ಸಲುವಾಗಿ ಎಕ್ಸ್ಕ್ಲೂಸಿವ್ ಆಗಿ ನೀರು ಕೊಡಬೇಕು. ತನ್ನ ಮೂಲಕ ನಾವು ಈ ನಗರದ ಕೆಲವೊಂದು ಇದನ್ನ ಮಾಡೋ ಜೊತೆಗೆ ಎಲ್ಲಾ ಬಾವಡಿಗಳನ್ನ ಏನಿದಾವಲ್ಲ ನೀರುಗಳು, ಆ ಬಾವಡಿಗಳನ್ನ ಕೂಡ ನಾವು ನೀರನ್ನ ಇವತ್ತು ಕುಡಿಲಿಕ್ಕೆ ಇಲ್ದಿದ್ರು ಕೂಡ ಅಟ್ಲೀಸ್ಟ್ ಬಟ್ಟೆ ಒಗೆಯಲಿಕ್ಕೆ, ಪಾತ್ರೆ ತೊಳೆಯಕ್ಕೆ, ಸ್ನಾನ ಮಾಡಕ್ಕೆ ಉಪಯೋಗ ಆಗ್ಲಿಕ್ಕೆ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ಅನ್ನೋದು. ಮತ್ತು ಕೆಲವೊಂದು ವಾಟರ್ ಬೋರ್ಡ್ನಿಂದ ಕೆಲವೊಂದು ಸಮಸ್ಯೆಗಳೆಲ್ಲ ಇತ್ತು. ಈಗ ಹಿಂದೆ ಕೆಲವೊಂದು ವಾರ್ಡ್ನಲ್ಲಿ 15 ದಿವಸಕ್ಕೆ ನೀರು ಬರುವಂತದ್ದು ಕೂಡ ಆಗಿತ್ತು. ಯಾಕಂದ್ರೆ ಅಲ್ಲಿ ಕೆಲವೊಂದು ಕೆಲಸ ಕಾಮಗಾರಿ ಆಗ್ಬೇಕಾಗಿತ್ತು. ಅದೆಲ್ಲವನ್ನು ಕೂಡ ಮಾಡಿದ್ಮೇಲೆ ಮತ್ತೆ ಅದೊಂದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಇದೆ. ಅದನ್ನ ಬಗೆಹರಿಸಿಕೊಂಡು ಈಗ ವಿಜಯಪುರ ನಗರದಲ್ಲಿ ಕೂಡ ಈಗ ಸಮರ್ಪಕವಾಗಿ ನೀರನ್ನ ಇದು ಮಾಡಬೇಕು. ಅದ್ರ ಜೊತೆಗೆ ಇದು ಶಾರ್ಟ್ ಟರ್ಮ್ ನಾಗೆ ನಾವೆಲ್ಲಾನು ಕೂಡ ಏನ್ ಮಾಡ್ದಾಗಿದೆ. ಆಮೇಲೆ ಎಲ್ಲಾ ಕಡೆನೂ ಕೂಡ ನಗರದಲ್ಲಿ ಕೂಡ ಮೊದಲೆಲ್ಲ ಬೋರ್ವೆಲ್ಸು, ಬಾವಿಗಳೆಲ್ಲ ಇದಾವೆ. ಅವೆಲ್ಲ ಹಿಂದೆ ಅಂತರ್ಜಲ ಇರಲಿಲ್ಲ, ಅವಾಗ ಇದ್ದೈತಿ. ಈಗ ಅಂತರ್ಜಲ ಇರೋದ್ರಿಂದ ಅವನ್ನೆಲ್ಲಾನು ಕೂಡ ಐಡೆಂಟಿಫೈ ಮಾಡಿ ಅವತರನ್ನ ಸದುಪಯೋಗ ಪಡಿಸ್ಕೋಬೇಕು ಆ ಕುಡಿ ನೀರಿನ ಸಲುವಾಗಿ ಅನ್ನೋದನ್ನ ಒಂದು ಮಾತನ್ನ ಕೂಡ ಹೇಳಿದೀವಿ. ಮತ್ತು ಪ್ರಮುಖವಾಗಿ ಈಗ ನಾವು ಒಂದು ಹೈ ಟೈಮ್ ಈಗ ನಾವು ಇನ್ನೊಂದು ಯೋಜನೆಯನ್ನ ಕೃಷ್ಣಾ ನದಿಯಿಂದ ಇನ್ನೊಂದು ಯೋಜನೆಯನ್ನ ಇವತ್ತು ದಿವಸ ವಿಜಯಪುರ ಕುಡಿ ನೀರಿಗೆ ಹೊಸದಾಗಿ ಹೆಂಗೆ ಕಾವೇರಿ 1, 2, 3, 4, 5 ಬರ್ತದ ಆ ತರ ನಮ್ದು ಇದೊಂದು 3ನೇ ಇದಾಗ್ತದೆ. ಈಗ ಅದನ್ನ ಮಾಡುವ ಸಲಾಗಿ ಎಲ್ಲ DPR ನ ರೆಡಿ ಮಾಡ್ಲಿಕ್ಕೆ ನಾವು ಸರ್ಕಾರಕ್ಕೆ ಇದು ಮಾಡ್ತೀವಿ. DPR ಕೂಡ ಮಾಡಿ ನಾವು ಇನ್ನೊಂದು ಸ್ಟೇಜ್ ವಾಟರ್ ನಾವು ಮಾಡ್ತಿದ್ರೆ ಅದು ಎಲ್ಲ ಲಾಂಗ್ ಟರ್ಮ್, ಬರೀ ನಾವು ಶಾರ್ಟ್ ಟರ್ಮ್ ನೋಡ್ಕೊಂಡು ಲಾಂಗ್ ಟರ್ಮ್ ನಲ್ಲಿ ಅದನ್ನು ಕೂಡ ಕೈಗೆತ್ತಿಕೊಳ್ಳಿಕ್ಕೆ ವಿಜಯಪುರಿಗೆ ಇನ್ನೊಂದು ಸ್ಟೇಜಿನ ಡ್ರಿಂಕಿಂಗ್ ವಾಟರ್ ಸ್ಕೀಮ್ ಅನ್ನ ಮಾಡ್ಲಿಕ್ಕೆ ಕೂಡ ನಾನು ನಿರ್ದೇಶನ ಕೊಟ್ಟಿದ್ದೇನೆ. ಮತ್ತು ಜಾನುವಾರುಗಳಿಗೆ ಮೇವಿನ ಲಭ್ಯತೆ ಕೊರತೆ ಇಲ್ಲ. ಇನ್ನೇನು ಸ್ವಲ್ಪ ಸ್ಟಾಫ್ ಬಗ್ಗೆ ಸ್ವಲ್ಪ ಇದು ಇದೆ ಅಂತ ಅನ್ನೋದು ನಮ್ದು ದೇವರಪುರಿ ಶಾಸಕರು ಅದನ್ನ ಟೆಂಪ್ರರಿ ಆಗಿ ಅದ್ರ ಸ್ಟಾಫ್ ಮಾಡ್ಕೊಳ್ಳುವಂಥದ್ದು. ಬೆಳೆ ಹಾನಿ ಇವತ್ತು ದಿವಸ ಏನೋ ಕೃಷಿ ಬೆಳೆ ಸುಮಾರು 4 ಹೆಕ್ಟೇರ್ ಅಷ್ಟಾಗಿತ್ತು. ಆಮೇಲೆ ತೋಟಗಾರಿಕೆ ಬೆಳೆ ನೀವು ಮಾಧ್ಯಮದಲ್ಲೂ ಬರೀತಿದ್ರಿ, ಅದು ಸುಮಾರು 34 ಹೆಕ್ಟೇರ್ ಆಗಿದೆ. ಆದ್ರೆ ಇಲ್ಲಿ ಕೇಳುವಂತದ್ದು ಜನ ಏನಿದೆ, ಸರ್ಕಾರದ ಸ್ಕೀಮ್ ಇರುವಂತದ್ದು, ಕೇಂದ್ರ ಸರ್ಕಾರದ ಇನ್ಶೂರೆನ್ಸ್ ಸ್ಕೀಮ್ ಇರುವಂತದ್ದು, ಬೆಳೆ ಹಾನಿಗೆ ಇದು ಮಾಡುವಂತದ್ದು ಕೇವಲ ಆ ಏನು ಬೆಳೆ ಇರ್ತದೆ ಆ ಬೆಳೆ ಹಾನಿಗೆ ಬರ್ತದೆ. ಇಲ್ಲಿ ಜನ ಏನ್ ಮಾಡಿದ್ದಾರೆ, ಅವ್ರು ತಮ್ಮ ಶೆಡ್ ಹಾಕಿ ಅವರು ಮನುಕನ್ನು ಮಾಡಿ ಆ ಶೆಡ್ಗಳ ಹಾನಿ ಆಗಿದಾವ್. ಆ ಮನುಕ್ ಅದನ್ನ ಎದ್ರಾಗೂ ಕವರ್ ಇರಂಗಿಲ್ಲ. ಆದ್ರೂ ಕೂಡ ನೀವು ಮಾಧ್ಯಮದಲ್ಲಿ ಹೆಂಗಾಗಿದೆ ಯಾರು ಸ್ವಲ್ಪ ರಾಜಕೀಯ ವ್ಯಕ್ತಿಗಳು ಕೂಡ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದನ್ನ ಇಟ್ ಇಸ್ ನಾಟ್ ಕವರ್ಡ್ ಅಂಡರ್ ಇನ್ಶೂರೆನ್ಸ್ ಆರ್ ಸ್ಕೀಮ್. ಸೊ ಅದಕ್ಕೆ ನಾವು ಅವ್ರಿಗೆ ಇಲಾಖೆದವರಿಗೆ ಒಂದು ಪ್ರಪೋಸಲ್ ರೆಡಿ ಮಾಡಿ ಇವತ್ತು ರಾಜ್ಯ ಸರ್ಕಾರ ಮೂಲಕ ಕೇಂದ್ರ ಸರ್ಕಾರಕ್ಕೆ ಕಳಿಸುವಂಥದ್ದು. ಈ ರೀತಿ ಏನು ಸ್ಟೋರ್ ಮಾಡಿರ್ತಾರೆ ಅದು ಹಾನಿ ಆದ್ರೆ ಅದನ್ನು ಕೂಡ ಕವರ್ ಆಗ್ಬೇಕು ಅಂತ ಅನ್ನೋ ದೃಷ್ಟಿಯಿಂದ ಅದು ಎಷ್ಟರ ಮಟ್ಟಿಗೆ ಆಗ್ತದೆ ಗೊತ್ತಿಲ್ಲ, ಅದನ್ನ ಮೂವ್ಮೆಂಟ್ ಮಾಡುವಂಥದ್ರ ಮಾಡಿದೆ. ಆಮೇಲೆ ಯಾವ ಕೂಡ ಮಾನವ ಹಾನಿ ಆಗಿಲ್ಲ. ಇವತ್ತು ಕೆಲವೊಂದು
ದೊಡ್ಡ 3 ಪ್ರಾಣಿಗಳು ಇವತ್ತು ದಿವಸ ಹಾನಿಯಾಗಿದ್ದಾವೆ. ಚಿಕ್ಕದ್ದು ಸುಮಾರು 12, ಒಟ್ಟು 15 ಪ್ರಾಣಿ ಹಾನಿಗಳು ಇವತ್ತು ದಿವಸ ಆಗಿದಾವೆ. ಅವಕ್ಕೆಲ್ಲನೂ ಕೂಡ ಪರಿಹಾರ ಕೊಟ್ಟಿದ್ವಿ. ಮನೆ ಯಾವುದು ಹಾನಿಯಾಗಿಲ್ಲ. ಹೀಗೆ ಮತ್ತು ನಿರಂತರವಾಗಿ ಇವತ್ತು ದಿವಸ ಈ ಎಲ್ಲ ನಿಮ್ಮ ವಿಪತ್ತು ನಿರ್ವಹಣಾ ಅಧಿಕಾರಿಗಳ ಸಭೆ ಆಗ್ತಾ ಇದೆ. ಮತ್ತು ನಮ್ಮ ಎಲ್ಲಾ PD ಅಕೌಂಟ್ ತಹಸೀಲ್ದಾರ್ PD ಅಕೌಂಟ್ಸ್ ನಲ್ಲಿ ಇವತ್ತು ಸುಮಾರು ಈಗಾಗಲೇ ನಮಗೆ ಸುಮಾರು 3,82,00,000 ನಮ್ಮ ಹತ್ರ ಹಣ ಇದೆ. ಸೊ ಹಣದ ಕೊರತೆ ಇಲ್ಲ. ಮತ್ತು ವಿಜಯಪುರದಲ್ಲಿ ಜಿಲ್ಲಾಧಿಕಾರಿಗಳ PD ಖಾತೆಯಲ್ಲಿ ಕೂಡ ಸುಮಾರು 20 ಕೋಟಿಯಷ್ಟು ಲಭ್ಯ ಇದೆ. ಮತ್ತು ತಹಶೀಲ್ದಾರ್ ಹತ್ರ ಸುಮಾರು 3 ಕೋಟಿ, ಒಟ್ಟು 24 ಕೋಟಿ ಕೂಡ ಇಲ್ಲಿಂದ ಕೂಡ ಇದೆ. ಹೀಗಾಗಿ ಈ ಬೇಸಿಗೆಯಲ್ಲಿ ಇದನ್ನ ಇವತ್ತು ಜಿಲ್ಲಾಧಿಕಾರಿಗಳು ಸಭೆ ಮಾಡ್ತಾ ಇರ್ತಾರೆ. ಆದ್ರೆ ಇವತ್ತೊಂದು ದಿವಸ ನಾನು ಕೂಡ ಒಂದು ಸಭೆಯನ್ನು ಮಾಡಿ ಎಲ್ಲರಿಗೂ ಕೂಡ ಅದನ್ನ ಏನು ಪರಿಸ್ಥಿತಿ ಇದೆ ಆ ಪರಿಸ್ಥಿತಿಯನ್ನ ಅರ್ಥ ಮಾಡಿ ತಿಳ್ಕೊಂಡು ಸೂಕ್ತವಾದಂತ ನಿರ್ದೇಶನಗಳನ್ನು ಕೊಡಬೇಕು ಅಂತ ಹೇಳಿ ಇವತ್ತೊಂದು ದಿವಸ ಈ ಸಭೆಯನ್ನ ಕರೆದಿದ್ದೀವಿ. ಎಲ್ಲ ಅಧಿಕಾರಿಗಳು ತಮ್ಮ ಕಷ್ಟಗಳನ್ನ ಹೇಳಿದ್ದಾರೆ. ಇವತ್ತು ಕೆಲವೊಂದು ಕಡೆ ಟೇಲ್ ಎಂಡಿನ ಸಮಸ್ಯೆಗಳು ಹೇಳಿದ್ದಾರೆ. ಟೇಲ್ ಎಂಡಿಗೆ ನೀರು ಹೋಗೋದಲ್ಲ, ಯಾಕಂದ್ರೆ ಮೇಲಿನವ್ರು ಎಲ್ಲಾನು ಕೂಡ ಮೋಟರ್ಸ್ ಹಚ್ತಾರೆ ಏನ್ರಿ, ಆಮೇಲೆ ಸೈಫನ್ಗಳು ಮಾಡ್ತಾರೆ, ಹಿಂಗೆಲ್ಲಾನು ಕೂಡ ಸಮಸ್ಯೆಗಳಾಗಿದಾವೆ ಅಂತ ಕೂಡ ಹೇಳಿದ್ದಾರೆ. ಅದಕ್ಕೆ ಎಲ್ಲಾ ಶಾಸಕರು ಕೂಡ ಒಪ್ಪಿಗೆ ಸೂಚಿಸಿದ್ದಾರೆ. ನಾವು ಯಾರು ಕೂಡ ಇದು ಮಾಡೋದಲ್ಲ. ಟೇಲ್ ಎಂಡಿಗೆ ನೀರು ಮೊದಲು ಹೋಗಿ ಅದಕ್ಕೆ, ಯಾಕಂದ್ರೆ ಈಗ ರೀಜನಲ್ ಕಮಿಷನರ್ ಕಡೆ ಹ್ಯಾಂಡ್ ಓವರ್ ಆಗಿದೆ. ಈಗ ಕುಡಿ ನೀರು ವಾಟರ್, ಡ್ರಿಂಕಿಂಗ್ ವಾಟರ್ ಇಸ್ ಪ್ರಯಾರಿಟಿ. ಇಷ್ಟು ದಿವಸ ನಮ್ಗೆ ಇರಿಗೇಷನ್ ಕನ್ಸಲ್ಟೇಟಿವ್ ಕಮಿಟಿ ICC ಕಡೆ ಇರ್ತಿತ್ತು. ಈಗ ಆಲ್ರೆಡಿ ಇಟ್ಸ್ ಬಿನ್ ಹ್ಯಾಂಡೆಡ್ ಓವರ್ ಟು ರೀಜನಲ್ ಕಮಿಷನರ್, ವಿಭಾಗಾಧಿಕಾರಿಗಳ ಕಡೆ ಹೋಗಿದೆ. ಅಂದ್ರೆ ಇನ್ಮೇಲೆ ಕುಡಿ ನೀರಿಗೆ ಪ್ರಯಾರಿಟಿ ಆಗ್ತದೆ. ಈಗ ನಿಮ್ಮ ಏನು ರೈತರ ಬೆಳೆಗಳಿಗೆ ಒಂದು ದಿವಸ ಪ್ರಾಮುಖ್ಯತೆ ಬರೋದಲ್ಲ. ಫಸ್ಟ್ ಕುಡಿ ನೀರಿನ ಇದು ಮಾಡಿ ಆಮೇಲೆ ರೈತರಿಗೆ ನೀರು ಕೊಡುವಂಥದ್ದನ್ನು ಕೂಡ ಅದರಲ್ಲಿ ಏನೋ ಸಾಧ್ಯ ಆದ್ರೆ ಮಾಡುವಂಥದ್ದಾಗ್ತದೆ. ನಾಳೆಯಿಂದ ಇವತ್ತು 2.3 TMC ನೀರು ಇವತ್ತು ಮಾಡಿ ಕೆನಾಲಿಗೂ ಕೂಡ ಇವತ್ತು ದಿವಸ ನಾಳೆ ನೀರು ಬಿಟ್ಕೊಂಡು ಈಗೆಲ್ಲ ನಮ್ಮ ಆದ್ಯತೆ ಏನಿದೆ ಎಲ್ಲಾ ಕೆರೆಗಳನ್ನ ತುಂಬಿಸ್ಕೊಳ್ಬೇಕು ನಾವು. ಈಗೆಲ್ಲಾ ಕೆರೆಗಳನ್ನ ತುಂಬಿಸ್ಕೊಂಡು ಎಲ್ಲಿ ಅರ್ಧ ಆಗಿದೆ ಅದಕ್ಕೆ ಎಷ್ಟು ಸಾಧ್ಯ ಆಗ್ತದೆ ಅಂತ ಮಾಡ್ಕೊಳ್ಳೋ ಮೂಲಕ ಕೆರೆಗಳ ನೀರಿದ್ರೆ ಇವತ್ತೊಂದು ದಿವಸ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಈ ಎಲ್ಲ ನಿರ್ದೇಶಗಳನ್ನ ಇವತ್ತೊಂದು ದಿವಸ ನಾವು ಕೊಟ್ಟಿದ್ದೀವಿ. ಪ್ರಮುಖವಾಗಿ ನಾವು ಭೀಮಾ ತರದಲ್ಲಿರುವಂತಹದ್ದು ಏನಿದೆ ಅದರ 5 MBS ಸ್ಕೀಮ್ಸು ಅಲ್ಲಿಯ ಪ್ರದೇಶಗಳಿಗೆ ನಾವು ಹೆಚ್ಚಿಗೆ ಒಂದು ಒತ್ತನ್ನ ನೀಡಬೇಕಾಗಿದೆ. ಡ್ಯಾಮ್ನಲ್ಲಿ ನೀರಿನ ಕೊರತೆ ಇಲ್ಲ, ನೀರಿನ ಕೊರತೆ ಜಾಸ್ತಿ ಇದೆ ಅಂತ ಹೇಳಿ ನಾವು ಅದನ್ನ ದುರುಪಯೋಗ ಆಗ್ಬಾರ್ದು. ಅದನ್ನ ಸಮರ್ಪಕವಾಗಿ ಉಪಯೋಗ ಆಗಿ ನಾವು ಜುಲೈ ತನ, ಯಾಕಂದ್ರೆ ಜೂನ್ ನಲ್ಲಿ ಮಳೆ ಬರ್ತದೆ, ಯೂಶಲಿ ಜೂನ್ ನಲ್ಲಿ ಮಳೆ ಬರ್ತದೆ. ನಾವು ಜುಲೈವರೆಗೆ ಇವತ್ತು ದಿವಸ ನಾವು ಜುಲೈ 15ರವರೆಗೆ ಅಟ್ಲೀಸ್ಟ್ ನಾವು ಅದನ್ನ ನೀರನ್ನ ಇದು ನಿಭಾಯಿಸುವಂತಹದ್ದು ಆಗ್ಬೇಕು. ಅದನ್ನ ಪೋಲ್ ಮಾಡಿ ನಾವು ಖಾಲಿ ಮಾಡ್ಕೊಂಡು ಕೂತು ಮುಂದೆ ಕುಡಿಲಕ್ಕೆ ನೀರು ಇರ್ಲಾರ್ದಂಗೆ ಆಗ್ಬಾರ್ದು. ಅದಕ್ಕೆ ಅದನ್ನ ಜುಡಿಷಿಯಸ್ ಆಗಿ ನಾವು ಎಚ್ಚರಿಕೆಯಿಂದ ನೀರನ್ನ ಬಳಕೆ ಮಾಡಬೇಕು ಅನ್ನೋದನ್ನು ಕೂಡ ನಾವು ಇವತ್ತು ದಿವಸ ಎಲ್ಲ ಚರ್ಚೆ ಮಾಡಿದ್ದೀವಿ. ಧನ್ಯವಾದಗಳು. ಅಂದ್ರೆ ಈಗ ಸಿಟಿಯಲ್ಲಿ ಪರ್ಸನ್ ಇವತ್ತು 138 MLD 136 ಇದು ನಿಮ್ಮ ಕೆಪಾಸಿಟಿ ಇದು ಕೊಡ್ಬೇಕಾಗ್ತದೆ. ನೀರು MLD ಏನ್ರಿ ಕೊಡ್ಬೇಕಾಗ್ತದೆ. ಈಗ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ವಿಜಯಪುರ ನಗರ. ತಮ್ಗೆ ಗೊತ್ತಿದೆ, ಹಿಂದಕ್ಕೆ ನನ್ನ ತಂದೆಯವರಾಗಿದ್ದಾಗ ಅವಾಗ ಸುಮಾರು 75,000 1 ಲಕ್ಷ ಇತ್ತು ಬಿಜಾಪುರ ಸಿಟಿ ಕೆಪಾಸಿಟಿ. ಅವಾಗ ಆಗಿದ್ದು ಸ್ಕೀಮ್ 1, ಅದರ ನಂತರ ಸ್ಕೀಮ್ 2. ಅಲ್ಲಿನೂ ಕೂಡ ಮಧ್ಯೆ ಆ ಪೈಪ್ ಅನ್ನ ಸಮಸ್ಯೆ ಆಗಿತ್ತು. ಅದನ್ನ ಸುಮಾರು 50 ಕೋಟಿ ರೂಪಾಯಿ ಕೊಟ್ಟು ಅದನ್ನ ಏನು ನಿಮ್ಮ ಇದ್ರ ಪೈಪ್ಸ್ MS ಪೈಪ್ಸ್ ಹಾಕ್ಲಿಕ್ಕೆ ಕೂಡ ನಾವು ಅದನ್ನ ಮಾಡಿದ್ವಿ. ಆದ್ರೆ ಇನ್ನು ಈ ದೊಡ್ಡ ವಿಜಯಪುರ ನಗರ ಬೆಳೀತಾ ಇದೆ. ಸುಮಾರು 4-5 ಲಕ್ಷ, 4 ಲಕ್ಷ ಆಗಿರ್ಬೇಕು ಪಾಪ್ಯುಲೇಷನ್ಗೆ. 4.5 ಲಕ್ಷ 5 ಲಕ್ಷ ಪಾಪ್ಯುಲೇಷನ್ ಬರ್ತಾ ಇದೆ. ಹತ್ರ 4.5 ಲಕ್ಷ ಹತ್ರ ಬರ್ತಾ ಇದೆ. ಕಾರ್ಪೊರೇಷನ್ ಕೂಡ ಆಗಿದೆ. ಹೀಗಾಗಿ ಸಿಟಿ ಕೂಡ ಸುತ್ತಮುತ್ತಲೆಲ್ಲ ಬೆಳೀತಾ ಇದೆ. ಮನೇನು ಕೂಡ ತಾವು ನೋಡಿದಿರಿ. ಸುತ್ತಮುತ್ತಲ ಪ್ರದೇಶಗಳನ್ನ ಕೂಡ ಕೂತರು ಸಹ ವಿಜಯಪುರ ನಗರದ ವ್ಯಾಪ್ತಿಗೆ ನಾವು BDA ವ್ಯಾಪ್ತಿಗೆ ತಗೊಂಡ್ಬಂದಿದ್ದೀವಿ. ಹೀಗಾಗಿ ಇಲ್ಲಿ ನಾವು ಇನ್ನೊಂದು ಸ್ಕೀಮ್, ಒನ್ ಮೋರ್ ಸ್ಕೀಮ್ ಫ್ರಮ್ ಆಲ್ಮಟ್ಟಿ ಫಾರ್ ಡ್ರಿಂಕಿಂಗ್ ವಾಟರ್ ಇವತ್ತು ದಿವಸ ಮಾಡಬೇಕು. ಅದಕ್ಕೆ ಈಗಾಗಲೇ ನಾವು ತಯಾರಿಯನ್ನು ಪ್ರಾರಂಭ ಮಾಡ್ಕೋಬೇಕು. DPR ಮಾಡಿ ಸರ್ಕಾರದಿಂದ ಅದನ್ನ ಅನುಮೋದನೆ ಕೊಡ್ಕೊಂಡು ಅಟ್ಲೀಸ್ಟ್ ನೆಕ್ಸ್ಟ್ ಬಜೆಟ್ ನಲ್ಲಿ ಇವತ್ತು ದಿವಸ ಅದನ್ನ ನಾವು
ಆ ಯೋಜನೆಯನ್ನ ಇವತ್ತು ದಿವಸ ನಾವು ಅಪ್ರೂವಲ್ ತಗೋಬೇಕು. ಅದಕ್ಕೆ ಪೂರ್ವ ತಯಾರಿಯಾಗಿ ಕೆಲಸ ಪ್ರಾರಂಭ ಮಾಡಲಿಕ್ಕೆ ಸೂಚಿಸಿದ್ದೇನೆ. ಅದಕ್ಕೆ ನಾನು ನಿರ್ದೇಶನವನ್ನು ಕೂಡ ಸಂಬಂಧಿಸಿದ ಸಚಿವರ ಜೊತೆ ಕೊಡ್ತೀನಿ. ಸೊ ದಟ್ DPR ತಯಾರಾಗಬೇಕಾಗ್ತದೆ. DPR ತಯಾರಾಗಿ ಎಲ್ಲ ಕ್ಲಿಯರೆನ್ಸ್ ವೇರಿಯಸ್ ಇಲಾಖೆಯಿಂದ ಅದು ಕ್ಲಿಯರೆನ್ಸ್ ಆಗಿ ಮುಂದೆ ಸರ್ಕಾರ ಮಟ್ಟದಲ್ಲಿ ಅದನ್ನ ಇದು ಮಾಡಿಸಿ ಅಟ್ಲೀಸ್ಟ್ ನೆಕ್ಸ್ಟ್ ಬಜೆಟ್ ನಲ್ಲಿ ಇವತ್ತು ಬಿಜಾಪುರಿಗೆ ಹೊಸ ಒಂದು ಯೋಜನೆ, ಒನ್ ಮೋರ್ ಸ್ಟೇಜ್ ಆಫ್ ವಾಟರ್ ಅಪಾರ್ಟ್ ಫ್ರಮ್ ದ ಎಕ್ಸಿಸ್ಟಿಂಗ್ ಇನ್ನೊಂದು ಸ್ಟೇಜ್ ಇದನ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದನ್ನ ಒಂದು ಇದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಬಟ್ ದಿಸ್ ಇಸ್ ನಾಟ್ ಫಾರ್ ದಿಸ್ ಇಸ್ ಇವತ್ತಿನ ಇದಕ್ಕಲ್ಲ, ಅದು ಮುಂದೇನು ಕೂಡ ಎಷ್ಟು ದಿವಸ ನಾವು ಇದನ್ನ ಟೆಂಪರರಿ ಆಗಿ ನಿಭಾಯಿಸಬೇಕು. ಪರ್ಮನೆಂಟ್ ಆಗಿ ಇದು ಮಾಡಿರೋದು ಒಂದು ಲಾಂಗ್ ಟರ್ಮ್ ಅದು ಮಾಡ್ತೀವಿ. ಅದೇ ಈಗ ಒಮ್ಮೆ ಆ ಯೋಜನೆ ಮಾಡಿದ್ರೆ ನೆಕ್ಸ್ಟ್ ಒಂದು ಮಿನಿಮಮ್ 25 years. ಇಟ್ ಡಿಪೆಂಡ್ಸ್ ಅಪಾನ್ ದ ಕಾಸ್ಟ್ ಬೆನಿಫಿಟ್ ರೇಷಿಯೋ. ಏನಾಗ್ತದೆ, ನಾವು ಎಷ್ಟು ಈಗ 25 ವರ್ಷ ಮಾಡಿದ್ರೆ ಒಂದು ಸ್ವಲ್ಪ ಕಾಸ್ಟ್ ಕಡಿಮೆ ಇರ್ತದೆ, 50 ವರ್ಷ ಮಾಡಿದ್ರೆ ಕಾಸ್ಟ್ ಜಾಸ್ತಿ ಆಗ್ತದೆ. ಬಟ್ ಒಂದು ಯೋಜನೆ ಮುಗಿಯಾಕ ಒಂದು ಐದಾರು ವರ್ಷ ತಗೋತದೆ. ಸೊ ಈಗ ಅದನ್ನೆಲ್ಲ ಇಟ್ಕೊಂಡು ಅದನ್ನ ಮಾಡ್ಕೊಂಡು ಒಂದು 30 yearsಗೆ ನಾವು ಇದು ಮಾಡುವಂಥದ್ದು ಆಗ್ಬೇಕು. ಅದು ಹೇಳಿದ ಅದನ್ನ ಈಗ ಮಾಡಿದೀವಿ. ಮತ್ತೆ ತಾಜ್ ಬೋರ್ಡಿಯಲ್ಲಿ ಮತ್ತೆ ಸ್ವಲ್ಪ ಹೊಲಸಾಗಿತ್ತು ಅಂತ ಹೇಳಿದ್ರೆ ಈಗ ಮನೆಗಳನ್ನೆಲ್ಲ ಕ್ಲೀನ್ ಮಾಡಿದಾರೆ. ಈಗ ಮತ್ತೆ ಟೆಸ್ಟ್ ಮಾಡಿದ್ಮೇಲೆ ಈಗ ಮತ್ತದು ಕ್ಲಾರಿಟಿ ಬಂದಿದೆ. ಈ ಬಾವಡಿಗಳ ನೀರನ್ನ, ಯಾಕಂದ್ರೆ ನಮ್ಮ ಒಂದು ಉದ್ದೇಶ ಏನಾಗಿತ್ತು ಅವಾಗ, ನಾನು ನೀರಾವರಿ ಮಂತ್ರಿ ಇದ್ದಾಗ ಸುಮಾರು 5 ಕೋಟಿ ರೂಪಾಯಿ ಅಷ್ಟು ಎಲ್ಲ ಬೇರೆ ಬೇರೆ ಕಡೆ ದಾನ ತಗೊಂಡು ಕೆಲಸ ಪ್ರಾರಂಭ ಮಾಡಿದ್ರು, ಕೊಟ್ಟಿದ್ರು. ಪಂಪ್ ಕಾಂಟ್ರಾಕ್ಟರ್ಸ್, ಇರಿಗೇಷನ್ ಕಾಂಟ್ರಾಕ್ಟರ್ಸ್ ಅವರು ಎಲ್ಲ ಸಹ ಕೊಟ್ಟಿದ್ರು. ಮುಂದೆ ಸಾಲದಲ್ಲ ಅಂತೇಳಿ ಮತ್ತೆ ನಾನು ಮುಖ್ಯಮಂತ್ರಿಗಳು ಮಾಡಿ KBJL 5 ಕೋಟಿ ಕೊಟ್ಟೆ ಅಂತ 11 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ವಿ. ನಮ್ಮ ಉದ್ದೇಶ ಏನಿತ್ತು, ಕುಡಿಯಾಕ ಮನುಷ್ಯನಿಗೆ ಎಷ್ಟು ಬೇಕು, 2 ಲೀಟರ್ 3 ಲೀಟರ್ ಮ್ಯಾಕ್ಸಿಮಮ್ ಪ್ರತಿಯೊಬ್ಬನಿಗೆ 2 ಲೀಟರ್ 3 ಲೀಟರ್. ಮುಖ್ಯವಾಗಿ ನಮಗ ನೀರು ಬಳಕೆ ಆಗೋದು ಅದಕ್ಕೆ ಸ್ನಾನ ಮಾಡಕ್ಕೆ, ಬಟ್ಟೆ ತೊಳ್ಯಾಕ, ನಮ್ಮ ಪಾತ್ರೆ ತೊಳ್ಯಾಕ, ಬಾಂಡೆ ತೊಳ್ಯಾಕ, ಕಾರ್ ತೊಳ್ಯಾಕ, ಮನೆ ಸ್ವಚ್ಛ ಕ್ಲೀನ್ ಮಾಡಕ, ಇಂಥವಕ್ಕೆಲ್ಲ ಅದಕ್ಕೂ ಗಾರ್ಡನ್ಗೆ ಇದಕ್ಕೆಲ್ಲ ನೀರು ಬೇಕಾಗ್ತದೆ. ಅಟ್ಲೀಸ್ಟ್ ಆ ಬೌಡಿಗಳು ನೀರು ಆದ್ರೆ ಅದನ್ನ ಖರ್ಚು ಮಾಡ್ಕೊಂಡ್ರೆ ಅಷ್ಟು ಲೋಡ್ ನಮ್ಗಲ್ಲಿ ಆ ಕುಡಿ ನೀರ್ನ ನಮ್ದೇನು ಸ್ಟೇಜ್ ಇದೆ ಕೃಷ್ಣಾ ನದಿ ಮೇಲೆ ಒಂದು ಒತ್ತಡ ಕಡಿಮೆ ಆಗ್ತದೆ ತಿಳ್ಕೊಂಡು ನಾವು ಮಾಡಿದ್ದೆ. ಅದು ಭಾಗಶಃ ಇವತ್ತಿನ ದಿವಸ ಉಪಯೋಗ ಆಗಿದೆ, ಭಾಗಶಃ ಉಪಯೋಗ ಆಗಿಲ್ಲ. ಅದಕ್ಕೆ ನಮ್ಮ ಜನರು ಹಂಗೆ ಅದಾರ. ನಮ್ಮ ಜನರು ಎಲ್ಲರೂ ಕೂಡ ಮನೆ ಬಾಗಿಲಿಗೆ ಬರ್ಲೇನೋ ಮಟ್ಟಕ್ಕೆ ನಾವು ಬಂದ್ಬಿಟ್ಟಿದೀವಿ. ಹಿಂದೆ 2 ಕಿಲೋಮೀಟರ್ 5 ಕಿಲೋಮೀಟರ್ 10 ಕಿಲೋಮೀಟರ್ ನೀರು ತರ್ತೀವಿ, ಯಾರು ಅದಕ್ಕೆ ತಯಾರಿಲ್ಲ. ಅದೇ ತಾಜ್ ಬೌಡಿ ಸುತ್ತಮುತ್ತ ಒಂದು 100 ಮೀಟರ್ ಹೋಗಿ ನಾವು ನೀರು ತಗೊಳ್ಳೋದಿಲ್ಲ ಯಾರು. ಮತ್ತೊಂದು ಬೌಡಿ ಅಂತ ಕೆಲವೊಬ್ಬರ ಕಡೆ ತಗೊಂಡಿದ್ದಾರೆ, ಕೆಲವೊಂದು ಒಣಗಿ ಭಾಳ ಯೂಸ್ ಮಾಡ್ಕೊಂಡು ಚೆನ್ನಾಗಿ ಸ್ವಚ್ಛ ಇಟ್ಕೊಂಡಿದ್ದಾರೆ. ಕೆಲವೊಂದು ಬೌಡಿಗಳು ಚೆನ್ನಾಗಿ ಪೋಸ್ಟ್ ಆಫೀಸ್ ನಲ್ಲಿ ಮತ್ತು ಬೇರೆ ಬೇರೆ ಕಡೆ ಇನ್ನೊಂದೆಲ್ಲ ಅದ್ರ ರಾಘವೇಂದ್ರ ಕಾಲೋನಿ ಯೂಸ್ ಮಾಡ್ತಾ ಇದ್ದಾರೆ ಜನ, ಅವರೆಲ್ಲ ಉಪಯೋಗ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದು ಕಡೆ ಅದು ನೋಡ್ಬೇಕಾಗಿದೆ. ಮತ್ತೆ ಪ್ರಮುಖವಾಗಿ ಒಂದು ಏನ್ ಬಂತಂದ್ರೆ, ಈ ಅಲ್ಲೆಲ್ಲ ಸಿಸ್ಟಮ್ಸ್ ಮಾಡಿಕೊಟ್ರೆ ಆ ಓಣಿನಲ್ಲಿ ಆ ಬಾವಿ ಏನದಲ್ಲ, ಬಾವಿಯಿಂದ ನೀರು ತಗೊಂಡು ಸಿಸ್ಟಮ್ಸ್ ಮಾಡಿಕೊಟ್ರೆ ಸ್ವಲ್ಪ ಸದುಪಯೋಗ ಜಾಸ್ತಿ, ಯೂಸ್ ಮಾಡಕ್ ಜಾಸ್ತಿ ಆಗ್ತದೆ. ಆ ಸಿಸ್ಟಮ್ ಮಾಡಕ್ಕೂ ಕೂಡ ನಾನು ಈಗಾಗಲೇ ಜಿಲ್ಲಾಧಿಕಾರಿಗೆ ತಾವು ಅದನ್ನ ನಿಗಾ ವಹಿಸ್ರಿ ಒಂದು ಮೀಟಿಂಗ್ ಮಾಡಿ ಎಲ್ಲೆಲ್ಲಿ ಸಿಸ್ಟಮ್ಸ್ ಕೂಡಿಸ್ಬೇಕು, ಆ ಸಿಸ್ಟಮ್ಸ್ ಕೂಡಿಸ್ಬಿಟ್ರೆ ವಾರ್ಡ್ ನಲ್ಲಿ ಒಂದು ಅಲ್ಲೆಲ್ಲ ಸಿಸ್ಟಮ್ಸ್ ಕೂಡಿಸ್ಬಿಟ್ರೆ ಅದಕ್ಕೆ ನೀರು ಉಪಯೋಗಿಸ್ಲಿಕ್ಕೆ ಸ್ವಲ್ಪ ಜನ ಮುಂದೆ ಬರ್ತಾರೆ ಅನ್ನೋ ದೃಷ್ಟಿಯಿಂದ ಅಟ್ಲೀಸ್ಟ್ ಕಾರ್ ತೊಳ್ಯಾಕೆ, ಬಟ್ಟೆ ತೊಳ್ಯಾಕೆ, ಸ್ನಾನ ಮಾಡಕ್ಕೆ, ಅಂದ್ರೆ ಪಾತ್ರೆಗಳನ್ನ ತೊಳ್ಯಾಕೆ ಅದನ್ನ ಯೂಸ್ ಮಾಡ್ತಾರೆ ಅನ್ನೋದು ಸ್ವಲ್ಪ ಒಳ್ಳೆ ಸಜೆಷನ್ ಇದೆ. ಅದನ್ನ ಕೂಡ ಚರ್ಚೆ ಮಾಡಿದ್ವಿ. ನೋಡಿ, ಇದು ಬಹಳ ದಿವಸದಿಂದ ಚರ್ಚೆನೇ ಹಾಕೋದು ಬಂದಿದೆ. ಹಿಂದೆನೂ ಕೂಡ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಪಂಚಪಾನ ಕಲಬುರ್ಗಿ ಕೂಡ ಎಲ್ಲ ಸಲಹೆ ಮಾಡಿದ್ರು. ಆ ನೈಸರ್ಗಿಕ ಇದಕ್ಕೆ ಹಡ್ಲಿಕ್ಕೆ ಎಲ್ಲನೂ ಕೂಡ ಇದು ದಿಸ್ ಇಸ್ ಸಬ್ಜೆಕ್ಟ್ ಟು ಏನದು ನಮ್ಮ ಏನು ಇಂಟರ್ ವಾಟರ್ ಸ್ಟೇಟ್ ಡಿಸ್ಪ್ಯೂಟ್ಸ್ ಏನಿರ್ತದಲ್ಲ, ಇಂಟರ್ ಸ್ಟೇಟ್ ಡಿಸ್ಪ್ಯೂಟ್ಸ್ ವಾಟರ್ ಡಿಸ್ಪ್ಯೂಟ್ಸ್ ನಲ್ಲಿ ಬರ್ತದೆ. ಅದಕ್ಕೆ ಅಲ್ಲಿನೂ ಕೂಡ ನಾವು ಸಮರ್ಪಕವಾಗಿ ಮಾಡ್ಕೊಂಡು ನಮಗೆ ಕುಡಿಲಿಕ್ಕಾದ್ರೂ ಕೂಡ ಸಹ ನೀರನ್ನು, ಯಾಕಂದ್ರೆ ಯಾವ ಪ್ರಮಾಣದಲ್ಲಿ ನಿಮ್ಗೆ ನೀರು ಸಿಗ್ಬೇಕಾಗಿತ್ತು ಆ ಪ್ರಮಾಣದಲ್ಲಿ ನೀರು ಸಿಗ್ತಾ ಇಲ್ಲ. ಇನ್ ಬಿಟ್ವೀನ್ ಅಪಾತ್ನೆ ಕೂಡ ಅದಾವೆ. ಅವರೆಲ್ಲ ಡೈವರ್ಷನ್ ಮಾಡ್ಕೊಂಡು ಸೀನಾ ನದಿ ಟನೆಲ್ ಮಾಡ್ಕೊಂಡು ತಗೊಂಡು ಹೋಗಿದ್ದಾರೆ ಅಂತ ಕೂಡ ಡೈವರ್ಷನ್ಸ್ ಎಲ್ಲ ಇದಾವೆ. ಅದನ್ನ ಅಡ್ರೆಸ್ ಮಾಡೋದು. ಈಗ ನಾವು ಇವತ್ತು ಮೀಟಿಂಗ್ ಕರೆದಿರುವಂತದ್ದು ಪ್ರಮುಖವಾಗಿ ತುರ್ತಾಗಿ ಇವತ್ತು ನಾವು ಏನು ಮಾಡಬೇಕು, ನೆಕ್ಸ್ಟ್ 3-4 months ನಾವು ಏನ್ ಮಾಡಬೇಕು ಅನ್ನೋದನ್ನು ಕೂಡ ಇದೆ. ಅದ್ರ ಜೊತೆಗೆ ಇದು ಭೀಮಾ ನದಿ ಇದು ಶಾಶ್ವತವಾಗಿ ಅಂತ ಇದೆಯಲ್ಲ, ತಾವು ಹೇಳಿದ ಹಾಗೆ ಅದನ್ನು ಕೂಡ ಸ್ವಲ್ಪ ನಾವು ಅದಕ್ಕೆ ಮತ್ತೊಮ್ಮೆ ರೀಲುಕ್ ಮಾಡ್ಲಿಕ್ಕೆ ನಾವು ನೀರಾವರಿ ಇಲಾಖೆ ಎಲ್ಲ ಅಧಿಕಾರಿಗಳೇ, ನಮ್ಮ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್ಸ್ ಏನು ತಂಡ ಇದೆಯಲ್ಲ, ಆ ತಂಡ ಮತ್ತು ಕಾನೂನು ತಂಡಕ್ಕೆ ನಾವು ಅದನ್ನ ಮತ್ತೆ ನಾನೇ ಕಾಳಜಿ ವಹಿಸಿ ಅದನ್ನ ಇದು ಮಾಡ್ಲಿಕ್ಕೆ ಸೂಚನೆ ಕೊಡ್ತೇನೆ. ಹಾ, ನನ್ಗೆ ಗೊತ್ತಿಲ್ಲ ಅದು ತುಳಸಿ ಏನಾಗಿದೆ. ಅದನ್ನ ಸರ್ಕಾರ ಘೋಷಣೆ ಮಾಡಿದೆ. ಸರ್ಕಾರ ಒಂದು ಘೋಷಣೆ ಮಾಡಿದಾಗ ವಿ ಆರ್ ಆಲ್ ಸೀರಿಯಸ್. ಇನ್ನು ಸಪ್ಲಿಮೆಂಟರಿ ಬಜೆಟ್ ಇರ್ತದೆ, ಎಲ್ಲಾನು ಕೂಡ ಇರ್ತದೆ.
ಅದನ್ನ ನಾವು ಕೈಗೊತ್ಕೋತೀವಿ ಅಂತ ಹೇಳಿದ್ವಿ. ಅದನ್ನ ಸರ್ಕಾರ ಸಹ ಮೆಡಿಕಲ್ ಕಾಲೇಜ್ ಕೈಗೊತ್ಕೋತೀವಿ ಮಾಡಿದೀವಿ. ಈಗ ಮಾರ್ಚ್ ಹತ್ರ ಈಗ ನಿನ್ನೆನೆ ನಾನು ಮತ್ತು ಜಿಲ್ಲಾಧಿಕಾರಿ ಡಿಸ್ಕಸ್ ಮಾಡಿದೀವಿ. ಸ್ವಲ್ಪ ಇದನ್ನ ಬೇಸಿಗೆ ಮುಗಿಸ್ಲಿ, ಆಗಸ್ಟ್ ನಲ್ಲಿ ಮಾಡೋಣ ಅಂತ ಹೇಳಿ ಸಹ ನಾವು ಮಾಡಿದೀವಿ. ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಮಾಡ್ತೀವಿ. ಏರ್ಪೋರ್ಟ್ ಈಗಾಗಲೇ ಹೇಳಿದ್ರಿ, ಕೋರ್ಟ್ ನಲ್ಲಿದೆ, ಜಜ್ಮೆಂಟ್ ಇಸ್ ರಿಸರ್ವ್ಡ್. ನಮಗೆ ಕೆಲವೊಂದು ಮಾಹಿತಿಯನ್ನ ಕೇಳಿದ್ದಾರೆ. ನಾನು ವಿಶೇಷ ಆಸಕ್ತಿಯನ್ನು ವಹಿಸಿಕೊಂಡು ನಾನು ಮೊದಲದನ್ನ ಏನಾಗಿದೆ, ನಮ್ದು ಹಿಂದೆ ಈ ಏರ್ಪೋರ್ಟ್ ಅನ್ನು ಪ್ರಾರಂಭ ಮಾಡೋ ಸಂದರ್ಭದಲ್ಲಿ ನಾವು ಎಲ್ಲರೂ ಕೂಡ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ತೆಗೆದುಕೊಂಡಿಲ್ಲ. ಆ ತೆಗೆದುಕೊಳ್ಳಾರ್ದಕ್ಕೆ ಮಧ್ಯದಾಗ ನಾವು ತಗೊಂಡ್ಕೊಂಡ್ರು ಕೂಡ ಅದು ವಯಲೇಷನ್ ಕ್ಯಾಟಗರಿ ಬಂದ್ಬಿಡ್ತು. ಒಬ್ರು ಸುಪ್ರೀಂ ಕೋರ್ಟ್ ನಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸುಮಾರು 100 ಯೋಜನೆಗಳ ಮೇಲೆ ಇವೆಲ್ಲನೂ ಕೂಡ ವಯಲೇಷನ್ ಇದಾವೆ, ಎನ್ವಿರಾನ್ಮೆಂಟಲ್ ವಯಲೇಷನ್ಸ್ ಅಂತ ಹೇಳಿ ತಿಳ್ಕೊಂಡು ಕೇಸ್ ಹಾಕಿದ್ರಿಂದ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ನಮ್ಗೆ ವಿರೋಧವಾಗಿ ಬಂತು. ದೆರ್ ವಾಸ್ ಅನ್ ಆರ್ಡರ್ ಅಗೇನ್ಸ್ಟ್ ಅಸ್. ಮುಂದೆ ನಾನು ಇದರ ಹಿಂಗಾದ್ರೆ ಇದು ಮತ್ತೆ ಇದು ಬಹಳ ನೆನಗುದ್ದಿಗೆ ಬೀಳ್ತದೆ ಅಂತ ತಿಳ್ಕೊಂಡು ನಾನು ವಿಶೇಷ ಆಸಕ್ತಿಯನ್ನು ವಹಿಸಿಕೊಂಡು ಬಹಳಷ್ಟು ಮಾಹಿತಿಯನ್ನು ನಾನು ಕೂಡ ಕೊಟ್ಟಿದ್ದೀನಿ. ಮಾಡಿ ಮೊದಲು ಕಪಿಲ್ ಸಿಬ್ಬಲ್ ಅವ್ರಿಗೆ ಇವತ್ತು ಇದು ಮಾಡಿಸಿ ಒಂದು ಆರ್ಗ್ಯುಮೆಂಟ್ ಮಾಡಿ ಡಿಸ್ಟಿಂಕ್ಷನ್ ಬಿಟ್ವೀನ್ ಗೌರ್ಮೆಂಟ್ ಪ್ರೊಜೆಕ್ಟ್ಸ್ ಅಂಡ್ ಪ್ರೈವೇಟ್ ಪ್ರೊಜೆಕ್ಟ್ಸ್ ಅಂತಾನು ಕೂಡ ಒಂದು. ಆಮೇಲೆ ಏನಾಗ್ತದೆ, ಈಗ ಯಾರೋ ಒಬ್ರು ತಪ್ಪು ಮಾಡಿರ್ಬೋದು, ಆ ಒಬ್ರು ತಪ್ಪು ಮಾಡಿದಕ್ಕೆ ಎಂಟೈರ್ ಪೀಪಲ್ ಜನ ಸಫರ್ ಆಗಬಾರ್ದು. ಗೌರ್ಮೆಂಟ್ ಏನು ಇನ್ವೆಸ್ಟ್ಮೆಂಟ್ ಇದೆಲ್ಲ ಅದೆಲ್ಲ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಬ್ಲಾಕ್ ಆಗ್ತದೆ. ಹೀಗಂತೇಳಿ ಮತ್ತು ಟೂರಿಸಮು, ವಿಜಯಪುರ ಜಿಲ್ಲೆ ಟೂರಿಸಮು, ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಟು, ಪ್ಯಾಸೆಂಜರ್ಸ್ ಸಲುವಾಗಿ ಕನೆಕ್ಟಿವಿಟಿ ಎಲ್ಲ ಆರ್ಗ್ಯುಮೆಂಟ್ಸ್ ಮಾಡಿ ಇದು ಮಾಡಿದ್ವಿ. ಈಗ ಮತ್ತೆ ಒಂದು ಇನ್ನೊಂದು ನೋಟನ್ನ ಕೊಡ್ತಾ ಇದೀವಿ. ಈಗ ಒಂದು ವಾರದಲ್ಲಿ ನೋಟ್ ಕೊಡೋದ್ರೆ ಮೋಸ್ಟ್ಲಿ ಕೊಟ್ಟಿರ್ಬೇಕು. ಈಗ ನಿನ್ನೆ ಮೊನ್ನೆ ಆ ನೋಟನ್ನ ಕೂಡ ಕೊಟ್ಟು ಇವತ್ತು ಇನ್ನೊಂದು ವಾರದಲ್ಲಿ ಇವತ್ತು ಜಜ್ಮೆಂಟ್ ರಿಸರ್ವ್ ಆಗಿದೆ. ಜಜ್ಮೆಂಟ್ ನಮ್ಮ ಪರವಾಗಿ ಬರ್ತದೆ ಅಂತ ಹೇಳಿ ನಾವು ಆಶೆಯನ್ನ ಎತ್ಕೊಂಡಿದೀವಿ. ಬಂದ್ಬಿಟ್ರೆ ನಮ್ಗೆ 6 ತಿಂಗಳಲ್ಲಿ ಇವತ್ತು ನಾವು ಏರ್ಪೋರ್ಟ್ ಅನ್ನು ಸ್ಟಾರ್ಟ್ ಮಾಡ್ತೀವಿ. ನಾವು ಬಹಳಷ್ಟು ಆಸಕ್ತಿ. ಆಮೇಲೆ 2ನೇ ಸಲ ಅವರು ನಮ್ಮ ಕಪಿಲ್ ಸಿಬ್ಬಲ್ ಲಭ್ಯ ಆಗಲಿಲ್ಲ. ಮತ್ತೆ ನಾವು ತುಷಾರ್ ಮೆಹ್ತಾ ಅವ್ರನ್ನ, ನಮ್ಮ ಇನ್ನಿತರ ಅಡ್ವೊಕೇಟ್ಸ್, ನಮ್ಮ ನಿಶಾಂತ್, ದೇವದತ್ ಕಾಮತ್ ಅವ್ರಿಗೆ ಎಲ್ಲರಿಗೂ ಕೂಡ ಮಾಡಿಸಿ ಇವತ್ತು ದಿವಸ ನಾವು ಅದನ್ನ ಬಹಳ ಎಚ್ಚರಿಕೆಯಿಂದ ನಿಭಾಯಿಸಿ ಇವತ್ತು ಆ ಏರ್ಪೋರ್ಟ್ ಆಗೋ ಉತ್ತರ ಮಾಡ್ತಾ ಇದೀವಿ. ಮತ್ತು ಅದ್ರ ಜೊತೆಗೆ ನಿಮ್ಗೆ ಗೊತ್ತಿದೆ, ಇವತ್ತು ನೈಟ್ ಲ್ಯಾಂಡಿಂಗು ಮತ್ತು ಏರ್ ಬಸ್ಸು, ಬೋಯಿಂಗು ಮತ್ತು ಅದಕ್ಕೆ ಕನೆಕ್ಟಿವಿಟಿ ಒಂದು ರೋಡ್ ಸುಮಾರು 270 ಕೋಟಿ ರೂಪಾಯಿ ನಾವು ಅಡಿಷನಲ್ ಆಗಿ ಇವತ್ತು ಅದಕ್ಕೆ ಕೊಡಿಸಿದ್ದೀನಿ. ಮತ್ತು ನಾನೇ ಅದಕ್ಕೆ ಸಂಬಂಧಿತ ಸಚಿವರಾಗಿದ್ದರಿಂದ ಆ ಇದನ್ನ ಕೂಡ ನಾವು ಮಾಡ್ತಾ ಇದೀವಿ. ಅಲ್ಲ, ಹೂ ಕೇರ್ಸ್ ಯಾರಿಗೆ ನೋಡಿ. ನಿಮಗೆ ಯತ್ನಾಳ್ ಅವ್ರಿಗೆ ಮನಸ್ಸಲ್ಲಿಕ್ಕೆ ನಾವು ಮನೆ ಕುತ್ಕೊಳ್ಳಿ. ನವರಸ್ಪುರ್ ಇದೆ, ನವರಸ್ಪುರ ಆಗಿ ಮುಂದುವರಿತದೆ. ನಾವು ವಿ ಡು ನಾಟ್ ಕೇರ್. ಅವ್ರೇನ್ ಡಿಲೇ ಮಾಡ್ತಾರೆ, ಅವ್ರೇನ್ ಡಿಲೇ ಮಾಡ್ತಾರೆ. ಸರ್ಕಾರ ನಮ್ದಿದೆ, ಅವ್ರೇನ್ ಅವ್ರು ಮಾಡಕ್ ಯಾವುದನ್ನು ಕೂಡ ಒಂದ್ ಹೇಳ್ತೀನಿ ಕೇಳಿ. ಸರ್ಕಾರ ನಮ್ದಿದೆ ನೋಡಿ. ಈಗ ನಮ್ಮದು ಇದು ಹಿಂಗೆ ಹಾಕುವಂತೆ ಬಂದಿದೆ, ಹಿಂದೆನೂ ಕೂಡ ಇವತ್ತು ಹಾಕೋತ ಬಂದಿದೆ. ನಮ್ಮ ಸರ್ಕಾರದಾಗ ಆಗಿದೆ. ಅವ್ರು 4 ವರ್ಷ ಮಾಡಿಲ್ಲ, ನಾವೇ ಒಂದು 2017 ಮಾಡಿದ್ವಿ. ಹೀಗಾಗಿ ಅದು ಯತ್ನಾಳ್ ಅವ್ರಿಗೆ ನವರಸ್ಪುರ ಲೈಕ್ ಆಗಿರ್ಲಿಕ್ಕಂದ್ರೆ ಅದಕ್ಕೆ ನಾವು ಏನ್ ಮಾಡಕ್ ಆಗಲ್ಲ. ವಿ ಕ್ಯಾಂಟ್ ಹೆಲ್ಪ್ ಇಟ್. ನವರಸ್ಪುರ ಆಗೇ ಮುಂದುವರಿತದೆ. ನವರಸ್ಪುರ ಉತ್ಸವನೇ ಆಗಿರೋದು. ಇವ್ರ ಫ್ಯಾನ್ಸಿಗೆ ಇವ್ರು ಬೇಕಾದಂತೆ ನಡೀಲಿಕ್ಕೆ ಇಲ್ಲಿ ಯಾರು ಕೂಡ ಇಲ್ಲ. ಇಲ್ಲಿ ಅವ್ರು ನಿಮಗೆ ಭಾಗವಹಿಸ್ಬೇಕಾಗಿತ್ತು, ಸಹಕಾರ ಕೊಡ್ಬೇಕಾಗಿತ್ತು, ಕೊಡ್ರಿ. ಬೇಡ ಮನೆ ಹಾಕೊಂಡ್ರಿ. ನಿಮ್ಗೆ ಯಾರು ಒತ್ತಾಯ ಮಾಡ್ಯಾರ? PUC ರಿಸಲ್ಟ್ ಸ್ವಲ್ಪ ಅದೇ ಇವತ್ತು PUC ರಿಸಲ್ಟ್ಸ್ ಇವತ್ತು ನಾವೆಲ್ಲರನ್ನು ಬಹಳಷ್ಟು ಆಸಕ್ತಿ ವಹಿಸಿ ಎಲ್ಲ ಇದು ಮಾಡಿ ನಮಗೆ ವಾಸಲ 29 ಇತ್ತು, 29. ಈಗ 4ನೇ ಸ್ಥಾನಕ್ಕೆ ನಾವು ಬಂದಿದ್ವಿ. 58% ಇದ್ದದ್ದು 92% ಬಂದಿದೆ. ಮತ್ತು 4 ರ್ಯಾಂಕು ಕೂಡ ಬಂದಿದಾವ್. 4 ರ್ಯಾಂಕು ಸಹ ಬಂದಿದಾವ್. ತೃತೀಯ ಸ್ಥಾನಗಳು 4ನೇ ಸ್ಥಾನ, 4 ಸ್ಥಾನಗಳು ಮಾಡಿದಾವ್. ಆಮೇಲೆ 29ನೇ ಸ್ಥಾನದಿಂದ 4ನೇ ಸ್ಥಾನಕ್ಕೆ ಬಂದಿದ್ವಿ. 58% ಸಾಗಿದ್ದು ಫಲಿತಾಂಶ 92% ಆಗಿದೆ. ಸೊ ಒಂದು ಒಳ್ಳೆ ಇದು ಮಾಡಿದ್ದಾರೆ. ಅದಕ್ಕೆ ಯಾರ್ಯಾರು ಆಸಕ್ತಿ ತಗೊಂಡಿದ್ದಾರೆ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇವತ್ತು ಎಲ್ಲಾ ಕಡೆನೂ ಕೂಡ ಅವ್ರನ್ನ ಏನಂತಾರೆ, ಒಬ್ಬರನ್ನ ನೋಡಲ್ ಆಫೀಸರ್ನ ಹಾಕಿ ಇದು ಮಾಡಿ ನಾವು ಅದನ್ನ ಎಚ್ಚರಿಕೆಯನ್ನು ವಹಿಸಿ ಸ್ವಲ್ಪ ಇದು ಮಾಡಿದ್ರಿಂದ ಇದು ಆಗಿದೆ. ಮತ್ತೆ ಇನ್ನ 4ನೇ ದಿನದಿಂದ ಮುಂದೆ 1-2 ಬರ್ಬೇಕು. ನಾವು 1-2 ಬರ್ಬೇಕು. ಮತ್ತೆ ಈಗ ಹಿಂದೆ ಹಿಂಗೆ ಆಗಿತ್ತು, ಇದಕ್ಕೊಮ್ಮೆ ಮ್ಯಾಲ ಬಂದು ಮತ್ತೆ ಕೆಳಗೆ ಹೋಗಿದ್ದೀವಿ ಜಿಲ್ಲಾಧಿಕಾರಿಗಳ. ಮತ್ತೆ ನೀವು 4ನೇ ಬಂದು ಇವತ್ತು ಸರಳ ಬಿಟ್ರೆ ಮತ್ತೆ ಕೆಳಗೆ ಹೋಗ್ತೀವಿ ನಾವು. ಅದಕ್ಕೆ ಅದು 4ನೇ ಏನಲ್ಲ, ಅದನ್ನ ನಿನ್ನ ಮೇಲೆ ಹೋಗ್ಬೇಕು, ಕೆಳಗೆ ಹೋಗ್ಬಾರ್ದು. ಅದಕ್ಕೆ ನೀವು ಪಾಪ ಋಷಿಯಾನಂದ್ ಸಿಇಒರು ಬಹಳಷ್ಟು ಆಸಕ್ತಿ ತಗೊಂಡಿದ್ದಾರೆ.
ಎಲ್ಲ ಕಡೆ ನೋಡಲ್ ಆಫೀಸರ್ಸ್ ಹಾಕಿ ಕಂಟಿನ್ಯೂಸ್ ಮಾನಿಟರ್ ಮಾಡ್ಕೊಂಡು ಇವತ್ತು ಆ ಕೆಲಸ ಮಾಡಿದ್ರೆ ನಾವು ಎಲ್ಲರಿಗೂ ಕೂಡ ಅಭಿನಂದಿಸ್ತೇನೆ. ಬಹಳ ಸಂತೋಷ ಆಗಿದೆ. ಇವತ್ತು ದಿವಸ ನಾವು 4ನೇ ಸ್ಥಾನವನ್ನು ಪಡ್ಕೊಂಡಿದ್ದೀವಿ. ನಮಗೆ ಅಸಹ್ಯ ಅನಿಸ್ತಾ ಇತ್ತು 29ನೇ ಸ್ಥಾನ ಅಂತ ಹೇಳಿ. ಅದನ್ನ ನೀವು ನೋಡಿ, ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳು 3 ಸಲ ಮಾತನಾಡಿದ್ದೀನಿ. ಏನ್ರಿ ಜಿಲ್ಲಾಧಿಕಾರಿಗಳು 3 ಸಲ ಮಾತಾಡಿದ್ದೀನಿ. ಅದು ಅವರು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಇಲಾಖೆ ಇದನ್ನು ಕೂಡ ಆಗ್ತಾ ಇದೆ. ಅದ್ಮೇಲೆ ತಪ್ಪಿಸ್ತರ ಮೇಲೆ ನಿಶ್ಚಿತವಾಗಿ ಶಿಕ್ಷೆ ಆಗ್ತದೆ. ಅದಕ್ಕೆ ತಾವು ವಿಜಯವಾಣಿಯವರು ಕಾಳಜಿ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ಅದಾಗಿ ಈಗ ಒಂದು ಏನಾಗಿದೆ, ಯಾರ್ಯಾರು ಅಧಿಕಾರಿಗಳು ದಿವಸ ಅದರಲ್ಲಿ ನಾನ್ ಮಾಹಿತಿಯನ್ನು ಕೊಟ್ಟಿದ್ದಪ್ಪ, ಯಾರ್ಯಾರು ತಪ್ಪುಗಳು ಮಾಡಿದ್ರೆ ಅದನ್ನ ಐಡೆಂಟಿಫೈ ಆಗಿದೆ. ಇನ್ನು ಯಾರ್ಯಾರಿಗೆ ಅದನ್ನ ಇಲ್ಲಿಗಲೇ ಕೊಟ್ಟಿದ್ರಲ್ಲ ಅವ್ರನ್ನ ಇದು ಮಾಡ್ಬೇಕು ಅನ್ನೋದು ಕೂಡ ಈಗ ಪೆಂಡಿಂಗ್ ಇದೆ. ಅದನ್ನು ಕೂಡ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಒಂದು ಐಡೆಂಟಿಫೈಡ್ ಯಾರ್ಯಾರು ತಪ್ಪುಗಳು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥದ್ದು ಒಂದು. ಇನ್ನು ಆ ತಪ್ಪಿನಿಂದ ಯಾರ್ಯಾರು ತಗೊಂಡಿದ್ದಾರೆ, ತಪ್ಪಾಗಿ ದಿವಸ ಇದು ಮಾಡಿ ದಿವಸ ಹಣ ಕೊಟ್ಟು ವಶೀಲಿದಿಂದ ಯಾರು ಪಡ್ಕೊಂಡಿದಾರಲ್ಲ, ಅದನ್ನ ನಾವು ಎಲ್ಲಾನು ಕೂಡ ಅವ್ರನ್ನ ವಾಪಸ್ ಇದು ಮಾಡ್ಬೇಕು ಅನ್ನೋದು ಅದು ಒಂದು ನಿರ್ಣಯ ನಮ್ಮಲ್ಲಿದೆ. ಅದನ್ನ ನಾನು ನಿನ್ನೆನೂ ಕೂಡ ಹೇಳಿದೆ ಅದು ಜಿಲ್ಲಾಧಿಕಾರಿಗಳಿಗೆ. ಅದನ್ನ ನಾನು ಶಿಕ್ಷಣ ಸಚಿವರಿಗೂ ಮಾತಾಡಿ ಒಂದು ನೋಟ್ ಕೊಟ್ಟು ಅದ್ರ ಮೇಲೆ ಇದು ಮಾಡಕ್ಕೆ ಹೇಳ್ತೀನಿ. ಅದೇ ಈಗ ಇದೆಲ್ಲವೂ ಕೂಡ ನಾವು ಸ್ಟ್ರಿಕ್ಟ್ ಆಗಿ ಇದು ಮಾಡ್ಲಿಕ್ಕೆ ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಗಮನವನ್ನು ಸೆಳೆದಿದ್ದೀರಿ. ಅದನ್ನ ಅವ್ರ ಮೇಲೆ ನಾವು ಯಾವ್ಯಾವ ಇಂಥವು ಇದಾವೆ, ಒಮ್ಮೆ ಇಂಥವು ಆಕ್ಷನ್ ಆದ್ರೆ ಎಲ್ಲ ಬಂದ್ ಆಗ್ತದ, ಬಂದ್ ಮಾಡುವಂತ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಆಮೇಲೆ ಕಂದಾಯ ಗ್ರಾಮ ಈಗಾಗಲೇ ನಮ್ಮಲ್ಲಿ ಮೋರ್ ದನ್ 100 ಕಂದಾಯ ಗ್ರಾಮಗಳನ್ನು ಘೋಷಣೆ ಮಾಡಿದ್ದೇವೆ. ಉಳಿದದೆಲ್ಲ ಈಗ ವಿವಿಧ ಹಂತದಲ್ಲಿ ಇದೆ. ಪ್ರಾಥಮಿಕ ಹಂತ ಅಧಿಸೂಚನೆ ಮತ್ತೆ ಅಂತಿಮ ಅಧಿಸೂಚನೆ ಹಂತದಲ್ಲಿ ಇದೆ. ಕಂಟಿನ್ಯೂಸ್ ಪ್ರಾಸೆಸ್. ಈಗ ಯಾರಿಗೆ ಈಗಾಗಲೇ ಕಂದಾಯ ಗ್ರಾಮ ರಚನೆ ಮಾಡಿದ್ರೆ ಫಲಾನುಭವಿಗಳಿಗೆ ರಿಜಿಸ್ಟ್ರೇಷನ್ ಮಾಡುವಂತ ಪ್ರಕ್ರಿಯೆಯನ್ನು ಚಾಲ್ತಿನಲ್ಲಿದೆ. ಕರೆದು ರಿಜಿಸ್ಟ್ರೇಷನ್ ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ಸ್ಪೆಷಲ್ ಸ್ಲಾಟ್ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಂದು ಆಫೀಸ್ಗಳು. ಅಧಿಕಾರಿ ಮಹಿಳೆ ಮ್ಯಾಗ ಯುವಕರಿಗೂ ಅಲ್ಲೇ ಮಾಡಿ ಅವಮಾನ ಮಾಡಿ ಅಂತ ಹೇಳಿ ಒಂದು ಕೇಸ್ ಈ ಯಾವಾಗ್ರಿ ಬೆಂಗಳೂರಲ್ಲಿ ಹಾ ಒಂದು ವರ್ಷ ನಿರಂತರವಾಗಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಎಲ್ಲಿ ಕಚೇರಿಯಲ್ಲಿ ಯಾವ ಕೇಂದ್ರ ಕಚೇರಿ ಇಲ್ಲ, MSI ಯಾವ ಕಚೇರಿಯಲ್ಲಿ? ಬೆಂಗಳೂರಲ್ಲ. ಪೊಲೀಸ್ ಸ್ಟೇಷನ್ ನಾನು ಅದನ್ನ MSI MD ಮನೋಜ್ ಅವ್ರು ಮಾತಾಡ್ತೀನಿ. ಮಾತಾಡಿ ಇಂಥವು ಯಾವುದೇ ಘಟನೆಗಳು ಇವತ್ತು ಆಗಿದ್ರೆ ಸತ್ಯಾಸತ್ಯತೆ ತಿಳ್ಕೊಂಡು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಿ. ನಾನೇ ಸಚಿವರು ಇದ್ದೀನಿ ಅದಕ್ಕೆ. MSIಗೆ ನಾನು ಅಂಡರ್ನಾಗೆ ಬರ್ತದೆ. ನಾನು ಅಲ್ಲಿ MD ಇದ್ದಾರೆ, ಮತ್ತೊಬ್ರು ಚೇರ್ಮನ್ ಇದ್ದಾರೆ. ಈಗ ನಮ್ಮ ಪುಟ್ಟರಂಗ ಶೆಟ್ಟಿ ಚೇರ್ಮನ್ ಇದ್ದಾರೆ. ಹೀಗಾಗಿ ನಾವು ಅದ್ರ ಮೇಲೆ ನಿಶ್ಚಿತವಾಗಿನೂ ಕೂಡ ನಾವು ಆಕ್ಷನ್ ತಗೋತೀವಿ. ಸತ್ಯಾಸತ್ಯತೆಯನ್ನ ನಾವು ತಿಳ್ಕೊಂಡು, ಯಾಕಂದ್ರೆ ಬಹಳಷ್ಟು ಕಡೆ ನಾವು ಒಮ್ಮಿಂದೊಮ್ಮೆ ಹೇಳಕ್ ಆಗಲ್ಲ. ನನಗೆ ಇನ್ನೊಂದು ಇಲಾಖೆದಾಗ ಗೊತ್ತಿದೆ, ಬೇರೆ ಒಂದು ಇಲಾಖೆಯಲ್ಲಿ ಯಾರೋ ಒಂದು ಅಲಿಗೇಷನ್ ಮಾಡಿದ್ರು. ನಾವು ಅಲಿಗೇಷನ್ ಅದನ್ನು ಕರ್ಕೊಂಡಾಗ ಅದು ಇಟ್ ವಾಸ್ ಟಾರ್ಗೆಟೆಡ್. ಇದು ನಾನು ಹಂಗೆ ಹೇಳಕ್ ಹೋಗುದಿಲ್ಲ. ಸತ್ಯಾಸತ್ಯತೆ ಎನ್ಕ್ವೈರಿ ಮೇಲೆ ಇದು ಆಗ್ತದೆ. ತಪ್ಪಿಸ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಎಷ್ಟೋ ಸಲ ಬ್ಲಾಕ್ ಮೇಲ್ ಮಾಡಕ್ಕೆ ಎದುರ್ಸಕ್ಕೂ ಕೂಡ ಕೆಲವು ಮಾಡ್ತಾರೆ. ಇದಕ್ಕೆ ಈ ಸಂದರ್ಭ ನಾನು ಹೇಳೋದಲ್ಲ, ನಾನು ಇದು ಸಪರೇಟ್ ಮಾತು. ಅದಕ್ಕೆ ಇದು ಮಾಡಕ್ ಹೋಗ್ಬೇಡಿ. ಇದ್ರ ಮೇಲೆ ನಾನು MSI MD ಹೇಳ್ತೀನಿ. ಅದು ಸತ್ಯಾಸತ್ಯತೆ ತನಿಖೆ ಆಗ್ತದೆ. ತನಿಖೆ ಆಗಿ ತಪ್ಪಿಸಿದ ಯಾರಿದ್ದಾರೆ ಅವ್ರ ಮೇಲೆ ಯಾರಿಗೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಕೈಗೊಳ್ತೀವಿ. ಆಮೇಲೆ PU ಮಕ್ಕಳಿದ್ದಾರೆ ಪಾಪ ಅವರು. ಇಲ್ಲೇ ಇದ್ಬಿಡ್ರಿ. ಯಾವ್ದು ನಿರ್ವಹಣೆ ಈಗ ನಮ್ಮ ಕ್ಯಾನಲ್ ಕೂಡ ಅಂದ್ರೆ ನಿರ್ವಹಣೆಗೆ ದುಡ್ಡೇ ಇಲ್ಲ ಅಂತ ಹೇಳಿ. ಅಲ್ಲ, ಕೆನಲ್ ಹೊಡೆದ ಮೇಲೆ ನೀವು ಅದನ್ನ ನಿರ್ವಹಣೆ ಮಾಡ್ರಿ. ಹೊಡಿದು ನಾವು ನಿರ್ವಹಣೆ ಮಾಡುದ? ಕೆನಲ್ ಹೊಡೆದಿ ತಪ್ಪತ್ತ ಮೊದಲ ಹೇಳ್ರಿ. ಅಲ್ಲ, ಕೆನಲ್ ಹೊಡಿ ತಪ್ಪದ ಇಲ್ಲ. ಏನ್ ಕೆನಾಲ್ ಹೊಡ್ಕೊಂತ ಹೋಗುದು, ಸೈಪರ್ ಮಾಡ್ಕೊಂತ ಹೋಗುದು ನಮ್ಮಲ್ಲಿ ತೋರಿಸ್ತೀನಿ. ಬರೀ ಇಲ್ಲಿ ಅದಾರೆ, ಅಲ್ಲೇ ಇತ್ತು ನಮ್ಮ ಕಡೆ. ಸೈಪರ್ ಮಾಡಿ ಹಾಕಿ ಕೆನಾಲ್ ಹೊಡಿತಾರ. ಸರ್ಕಾರ ಏನೋ ಇದು ತಗೊಂಡ್ರಿ, ಏನ್ ಗಿಡದಾಗ ಬೆಳಿತಾವ ರೊಕ್ಕ? ನೀವೇ ಟ್ಯಾಕ್ಸ್ ಕೊಟ್ಟಿ ದುಡ್ಡು, ನಿಮ್ಮ ಹಣ ಇದು. ಮತ್ತೆ ನೀವು ಕೆನಾಲ್ ಹೊಡಿದು, ಸೈಪರ್ ಮಾಡುದು, ಡ್ಯಾಮೇಜ್ ಮಾಡುದು, ರಿಪೇರಿ ಮಾಡಿದ್ರೆ ಮಾಡಕ್ ಹೋಗ್ಬಾರ್ದು. ಅದ್ರ ಪ್ರಿವೆನ್ಷನ್ ಆಗ್ಬೇಕು. ಈಗ ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಎಲ್ಲ ಕಡೆ. ಸೈಪರ್ನ ಗೀಪರ್ನು ಇವೆಲ್ಲ ಏನಾದ್ರು ಬಂದ್ ಆಗ್ಬೇಕು ಅಂತ ಹೇಳಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಲಾಸ್ಟ್ ಟೈಮ್ ಮಾಡಿದ್ರಿ ಎಲ್ಲಾನು, ಬೆದರಿಸಿದ್ವಿ ಅವ್ರೆಲ್ಲಾರು. ಅದಕ್ಕೆ ಮೊದಲು ಕೆನಾಲ್ ಹೊಡಿದು ಇಂಥವೆಲ್ಲ ಮಾಡಕ್ ಹೋಗ್ಬಾರ್ದು. ಟೇಲೆಂಟಿಗೆ ನೀರು ಹೆಂಗೆ ಹೋಗ್ತಾವ್ರಿ ಮುಂದೆ?